ನನ್ನ ಮಗಳಿಗೆ ಇಯರ್ ಪಿಯರ್ಸಿಂಗ್ ಮಾಡಿಸಿದ್ವಿ ಆ್ಯಂಡ್ ಏನೇನು ಪ್ರಿಕಾಷನ್ಸ್ ತೊಗೊಂಡ್ವಿ ನಾನು ಈ ಥರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ಪ್ರೀತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಈ ಥರ ರಿಂಗ್ನ ಹಾಕ್ಸಿದ್ವಿ. ರಿಂಗ್ ಬಂದು ಹವಳ ಗೋಲ್ಡ್ ರಿಂಗ್ ವಿತ್ ಹವಳನ ಹಾಕ್ಸಿದ್ದು. ಗೋಲ್ಡ್ ಅಂಕಲ್ ಹೇಳಿದ್ರು ಹಿಂಗೆ ರೆಡಿ ಮಾಡ್ಕೊಳ್ಳೋಕ್ಕೆ, ನಾವು ಹಿಂಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಆ್ಯಂಡ್ ರಿಂಗ್ ಮತ್ತು ಹವಳನ ಏನಕ್ಕೆ ಚೂಸ್ ಮಾಡಿದ್ದು, ಹವಳ ಅವಳ ನಕ್ಷತ್ರ ಆಗಿರೋದ್ರಿಂದ ನಾವು ಅದನ್ನು ಚೂಸ್ ಮಾಡಿದ್ದು. ಆ್ಯಂಡ್ ಈ ಥರ ರಿಂಗ್ ಅವಳಿಗೆ ಏನಕ್ಕೆ ಚೂಸ್ ಮಾಡಿದ್ದು ಅಂತಂದರೆ, ಸ್ಟಡ್ಡೆಲ್ಲ ಹಾಕಿದ್ರೆ ತಿರುಪಾಗಿ ಕಳ್ಕೊಳ್ಳೋದು ಜಾಸ್ತಿ, ಕ್ಯೂ ಒಳಗೆ ಹೋಗೋದು ಜಾಸ್ತಿ, ವೆರಿ ಡೇಂಜರಸ್. ಅದಕ್ಕೆ ಅವಳಿಗೆ ಈ ಥರ ರಿಂಗ್ ಹಾಕ್ಸಿದ್ರೆ ಒಂದ್ಸತಿ ಇದು ಲಾಕ್ ಮಾಡಿದ್ರೆ ಮುಗೀತು. ಲೈಕ್ ಏನೇ ಆಗಲಿ ಅದು ಬಿಚ್ಚೋಗಲ್ಲ, ಕಟ್ ಮಾಡೋ ತನಕ ಬಿಚ್ಚೋಗಲ್ಲ. ಆ್ಯಂಡ್ ಅವಳಿಗೆ 2.5 ಮಂತ್ಸಲ್ಲೇ ನಾವು ಇಯರ್ ಪಿಯರ್ಸಿಂಗ್ ಮಾಡಿಸಿದ್ದು. ಸೊ ದಟ್ ಅಳೋದಂತೂ ಗ್ಯಾರಂಟಿ ಇದೆ ಇಯರ್ ಪಿಯರ್ಸಿಂಗ್ ಆದಮೇಲೆ. ಬಟ್ ಅವಳು ಅಷ್ಟೊಂದು ಟಚ್ ಎಲ್ಲ ಮಾಡ್ಕೊಳ್ಳೋಷ್ಟು ಅವಳಿಗೆ ಇರಲ್ಲ 2.5 ಮಂತ್ಸಲ್ಲಿ. ಬಟ್ 6-7 ಮಂತ್ಸಲ್ಲಿ ಹತ್ರ ಮಾಡಿಸಿದ್ರೆ ಅವಳು ಟಚ್ ಮಾಡ್ಕೊಳ್ಳೋದು, ಅಳೋದು ಎಲ್ಲ ತುಂಬ ನ್ಯಾಪಿಸ್ಕೊಂಡು ಅಳೋದು ಎಲ್ಲ ಜಾಸ್ತಿ ಇರುತ್ತೆ. ಬಟ್ 2.5 ಮಂತ್ಸಿಗೆ ಬೆಸ್ಟ್ ಅಂತ ಅನಿಸ್ತು. ಅದಕ್ಕೆ ಆ ಟೈಮಲ್ಲೇ ಮಾಡಿಸಿದ್ದು. ಆ್ಯಂಡ್ ಇದಾದಮೇಲಿಂದ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ 1 ಅವರಲ್ಲೇ ಶಿ ವಾಸ್ ಫೈನ್. ಹಾಲು ಕುಡಿಸಿದ್ವಿ. ಆ್ಯಂಡ್ ಯಾವ ಥರ ಡ್ರೆಸ್ ಚೇಂಜ್ ಆಗಲಿ ಏನೂ ಮಾಡೋಕ್ಕೋಗಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನು ಅಂಕಲ್ ಅಂದಿದ್ರು, ನೆಕ್ಸ್ಟ್ ಏನು ಏನಾರ ಪಸ್ ಕಿಸ್ ಬಂದರೆ ಲಿಕ್ವಿಡ್ ಇದು ಡೈಲ್ಯೂಟ್ ಮಾಡ್ಕೊಂಡು ಡೆಟಾಲ್ನ ಹಚ್ಚಿ ಅಂತ. ಬಟ್ ಆ ಥರ ಏನೂ ಸಿಚುವೇಶನ್ ಬಂದಿರಲಿಲ್ಲ. ಆ್ಯಂಡ್ ಈ ಥರ ಟಿಪ್ಸಿಗೆ ನಂಗೆ ಫಾಲೋ ಮಾಡೋದು ಮರಿಬೇಡಿ. ಬಾಯ್.